ಹುಬ್ಬಳ್ಳಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರ ಮನೆ ಕಡೆ. ನೋಡ್ರಿ ಎಂತ ಸಾಹಸದ ಕೆಲಸ ಮಾಡಕತ್ತಾಳ. 1000 ಕಂಬದ ಮಠ ಅಂತ ಹೇಳಿ ಫೇಮಸ್. ಸೊ ಕೃಷ್ಣನ್ ಮಠದ ಎಂಟ್ರೆನ್ಸ್ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗರ್ಲ್ ಬೈಕರ್ ಕೋಮಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಕ್ಕದ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ, ಯಾಕಂದ್ರೆ ಅಕ್ಕಿ ಸ್ನಾನ ಮಾಡಕ್ಕೆ ಹೋಗಳಿನು. ಸೊ ಎಲ್ಲರೂ ಆರಾಮದಾರ ಅಂತ ಅಂದ್ಕೊತೀನಿ. ಇವತ್ತೆಲ್ಲ ನಾವು ಕಸಿನ್ಸ್ ಎಲ್ಲ ಫ್ಯಾಮಿಲಿ ಸೇರಿ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡೇವಿ. ಎಲ್ಲದಪ್ಪ ಅಂದರೆ ಅದು ಉಡುಪಿ ಕೋಸ್ಟಲ್ ರೀಜನ್ನಿಗೆ ಹೋಗ್ಬೇಕು ಅಂದ್ಕೊಂಡೇವಿ. ಸೊ ಎಲ್ಲರೂ ಬರಾಗತ್ತಾರ, ಒಬ್ಬೊಬ್ಬರು ಸೇರಿ ಎಲ್ಲರೂ ಬರಾಗತ್ತಾರ. ಬಂದ ಮೇಲೆಲ್ಲ ಸಿಗ್ತೇನಂದ್ರೆ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಇಲ್ಲಿ ಕುಂತಾನ ನಮ್ಮ ಮನಿ ಬಾಸ್. ನೋಡ್ರಿ ಹೆಂಗ್ ಕುಂತ್ಕೊಂಡ. ಸೊ ಅಕ್ಕ ಮತ್ತೆ ಮಾಮಿ ಕರ್ಕೊಂಡ ಮತ್ತೆ ವಾಪಸ್ ಬಂದು ಎದ್ರೊಳಗೆ ಹೊಂಟೇವಪ್ಪ ಅಂತಂದ್ರೆ ಯಾವುದೋ ಹಿಂಗೆ ಮಿನಿ ಬಸ್ ಟೈಪ್ ಮಾಡ್ಸಾರ. ಬಿಕಾಸ್ ಆಲ್ಮೋಸ್ಟ್ 20 ಮೆಂಬರ್ಸ್ ಅದೀವಿ. ಅಕ್ಕಗಳು, ಮಾಮಿಗಳು, ಅಮ್ಮ, ಆಮೇಲೆ ನನ್ನ ಕಸಿನ್ಸ್ ಎಲ್ಲರೂ. ಸೊ ಸ್ವಲ್ಪ ಕ್ಲಿಪ್ಸ್ ತೋರಿಸ್ಕೊಂತ ಬರ್ತೀನಿ ಬರ್ರಿ. ಸೊ ಈಗ ಏನಪ್ಪ ಅಂದ್ರೆ ಒಂದು ಸರ್ಪ್ರೈಸ್ ಐತಿ. ಏನಪ್ಪ ಅಂತಂದ್ರೆ ತೋರಿಸ್ತೀನಿ ನೋಡಿ. 1 2 3 ಸ್ಟಾರ್ಟ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಅಂಬಿಕಾ, ಹ್ಯಾಪಿ ಬರ್ತ್ಡೇ ಟು ಯು. ಸೊ ಇವತ್ತು ನಮ್ಮ ತಂಗಿ ಬರ್ಡೇ, ಸ್ನೇಹನ್ ಬರ್ಡೇ. ಇವಳ ಸ್ನೇಹ. ಸೊ ಈಗ ಒಂದು ಸರ್ಪ್ರೈಸ್ ವಿಶ್ ಮಾಡಿದ್ವಿ. ಸೊ ಈಗ ಹೊಂಟೈತಿ ಡೈರೆಕ್ಟ್ ಸರ್ಪ್ರೈಸ್ ತೋರಿಸ್ಕೊಂತ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀವಿ. ಆ್ಯಕ್ಚುಲಿ ಉಡುಪಿ ಲಾಸ್ಟ್ ಟೈಮಿಂಗ್ ಲೈಕ್ ಫಾರ್ ಡೆಸ್ಟಿನೇಷನ್ ಉಡುಪಿ ಅನ್ನೋದಷ್ಟೇ ನಮ್ಗೆ ಗೊತ್ತು. ಮಿಡಲ್ ಎಲ್ಲೆಲ್ಲಿ ಸ್ಟಾಪ್ ಮಾಡೋದು ನನಗೆ ಗೊತ್ತಿಲ್ಲ. ಸೊ ಬನ್ನಿ. ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ, ಕದ್ದು ಕೊಡುವುದಕ್ಕೆ ಕಾದ ಮುತ್ತುಗಳಿವೆ, ಬೆರಳುಗಳು ಸ್ಪರ್ಶ ಬಯಸುತ್ತಿವೆ, ಮನದ ಒಳಗೊಳಗೆ ಎಷ್ಟು ಆಸೆಗಳಿವೆ, ಎಂತ ಆವೇಗ ಈ ತವಕ, ಸೇರೋ ಸಲುವಾಗಿ ಎಲ್ಲ ಅತಿಯಾಗಿ. ಸೊ ಈಗ ಒಂದು ಪಿಕ್ ಸ್ಟಾಪ್ ತಗೊಂಡೈತಿ. ಎಲ್ಲಪ್ಪ ಅಂದ್ರೆ ಕುಪ್ಪಳ್ಳಿ ನಿಯರ. ಯಾಕಪ್ಪ ಅಂತ ನಮ್ಮ ತಂಗಿಗೆ ವಾಂತಿ ಬರತ್ತಿತ್ತಂತ, ಸರಿ ವಾಮಿಟ್ ಬರತ್ತಿತ್ತಂತ ಹೇಳಿ, ಬಟ್ ಅವ್ಳು ಮಾಡಲಿಲ್ಲ. ಇವಾಗೆಲ್ಲ ಉಂಟೈತಪ್ಪ ಅಂದ್ರೆ ಕುಪ್ಪಳ್ಳಿ ಉಂಟೈತಿ. ಫಸ್ಟ್ ಅಲ್ಲೇನೋ ಚೆನ್ನಾಗೈತವ ಅಂತ ನೋಡೋಕೆ. ಅಲ್ಲಿ ನೋಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಲ್ಲಿ ನೆಕ್ಸ್ಟ್ ಅಲ್ಲಿ ಹೋಗ್ತೇವೆ, ಗೊತ್ತಿಲ್ಲ. ಸೊ ಬರ್ರಿ. ಎಲ್ಲೂ ನೋಡಿಲ್ಲ ಈ ತನಕ, ಪ್ರೀತಿಲಿ ಒಂದ್ ಹೆಜ್ಜೆ ಮುಂದಾಗಿವೆ, ಏನನು ಮಾತಾಡಿವೆ, ಯಾತಕ್ಕೆ ಹೀಗಾಗಿವೆ. ಈಗೆಲ್ಲ ಬಂದೈತಪ್ಪ ಅಂತಂದ್ರೆ ಕುಪ್ಪಳ್ಳಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರ ಮನೆ ಕಡೆ. ಇಲ್ಲೇ ಐತಿ ಅವ್ರದ್ದು ಮನೆ. ಸೊ ಇದವ್ರ ಮನೆ. ಸೊ ಇಲ್ಲೆಲ್ಲ ಬ್ರೇಕ್ಫಾಸ್ಟಿಗೆ ರೆಸ್ಟ್ ರೂಮ್ಸ್ ಎಲ್ಲ ಮಾಡಾರ. ಸೊ ಒಳಗಡೆ 9:30 ಅಂತ ಸ್ಟಾರ್ಟ್ ಆಕೈತಿ. ಇಲ್ಲಿ ಬೋರ್ಡ್ ಬರೆದು ಬಿಟ್ಟಾರ. ಫಿಲ್ಮಿಂಗ್ ಆಫ್ ಫೋಟೋಗ್ರಾಫಿ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್, ಕಮರ್ಷಿಯಲ್ ಫೋಟೋಗ್ರಾಫಿ, ಡ್ರೋನ್ ಫೋಟೋಗ್ರಾಫಿ ಆರ್ ನಾಟ್ ಪರ್ಮಿಸಿಬಲ್ ಇನ್ ಅವರ್ ಪ್ರಿಮೈಸಸ್ ಅಂತಂದು ಹೇಳಿ. ಇಲ್ಲಿ ಕುತ್ಕೊಂಡು ಇವ್ರು ಫೋಟೋಗ್ರಾಫಿ ಮಾಡಿದ್ರೆ ಫೋಟೋಸ್ ಇದ್ರೊಳಗೆ ತೆಗ್ದಿದಂದ್ರೆ ಇದ್ರೊಳಗೆ ತೆಗ್ದೈತಿ. ಏನು ಇಲ್ಲ ಇದ್ರೊಳಗೆ ತೆಗ್ದೀನಿ ಫೋಟೋಸ್. ಸರಿ ಹಿಂಗೆ ಇದು ಯಾವ ಫೋನಪ್ಪ ಅಂದ್ರೆ 15 Pro Max ಇವಂದ. ಸರ್ಪ್ರೈಸ್ ಕೊಟ್ಟಿದ್ದೀನಿ ಈಗ, ಬಟ್ ಏನು ರಿಯಾಕ್ಷನೇ ಕೊಟ್ಟಿದ್ದಿಲ್ಲ ಫೋನ್ ನೋಡಿ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿ ಬಂದೀವಿ. ಇವರೆಲ್ಲ ಮಂಗ್ಯಾಗ ಬಾಳೆಹಣ್ಣು ಕೊಡತ್ತಿದ್ರು. ಅಲ್ಲಿ ನೋಡ್ರಿ ಬಾಳೆಹಣ್ಣು ತಗೊಂಡು ಹೋಗೈತಿ. ಎಂತ ಸಣ್ಣದವು ಚಿಪ್ಪಿ ತಗೋ, ಎಂತ ಚಂದ ತಿನ್ನಂತವು. ಇದು ನೋಡ್ರಿ ದೊಡ್ಡ ಮಂಗ್ಯ. ಇದು ಮಂಕಿ ಒಂದು. ಸೊ ಅಲ್ಲಿ ಅದು ಮಂಗಾಗೆಲ್ಲ ತಿನ್ನಿಸಿ ಎಲ್ಲಿ ಬಂದೇವಪ್ಪ ಅಂತಂದ್ರೆ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಮಾಲ್ ಹೊಂಟೀವಿ. ಅವ್ರದ್ದು ಅದು ಸ್ಮಾರಕ ಆಯ್ತಂದ್ರಲ್ಲ ಅಲ್ಲಿ ಹೊಂಟೈತಿ. ಯಾರ್ಯಾರಪ್ಪ ನಾವು ಮಕ್ಳು
ಅಕ್ಕಗಳೇ, ಇಲ್ಲೊಬ್ಬಾಕಿ ನಮ್ಮ ತಮ್ಮ, ನನ್ನ ತಂಗಿಗಳೇ. ಇನ್ನೋರೆಲ್ಲ ಕೆಳಗದಾರ, ಅಲ್ಲಿ ವೇಟ್ ಮಾಡತ್ತಾರ. ನಾವು ಮೇಲೆ ಹೊಂಟೆ, ನಾವು ಅಪ್ಪಾಜಿ ಬೈಕ್ ಬಿಟ್ಟು ಕಳ್ಸಾತಾರ ಮೇಲೆ. ಸೊ ಮೇಲೆ ಹೋಗಿ ಅವ್ರ ಸ್ಮಾರಕನ ನೋಡಿ ತೋರಿಸಿ ಮತ್ತೆ ವಾಪಸ್ ಕೆಳಗಡೆ ಬರ್ತೀವಿ. ಸೊ ಇಷ್ಟೆಲ್ಲ ಹತ್ಕೊಂಡು ಬಂದ್ವಿ, ಇನ್ನೂ ಬರತ್ತಿಲ್ಲ. ಇನ್ನು ಹಿಂಗೆ ಮುಂದೆ ದಾರಿ ಅನ್ನೋ ಇದು ಏನೋ ಕವಿ ಶೈಲಿ ಅಂತ, ಕವಿ ಸಮಾಧಿ. ಸೊ ಇದು ಅವ್ರ ಸಮಾಧಿ. ನೋಡಿ ಪದ್ಧತಿ ಚಪ್ಪಲಿ ಬಿಟ್ಟು ಹೋಗಿ ಕೈ ಮುಗಿದು ಬಂದ್ರೆ ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ, ದಾರಿ ಎದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ. ಈಗ ಮೇಲೆ ಬಂದು ನೋಡ್ತಾ ಇದ್ದ ಅವ್ರ ಸ್ಮಾರಕ ಮಾಡಿರೋದು. ಆ್ಯಂಡ್ ಕೆಳಗೊಂಟೈತಿ, ಎಲ್ಲರೂ ಮೇಲೆ ಬಂದಿದ್ರು. ಆ ಮಾಮಿಗಳಿಗೆ ಬರಬೇಡ ಅಂದ್ರೆ ಮಾಮಿಗಳು ಬಂದಿದ್ರು. ಸೊ ಈ ಕೆಳಗಿಡತ್ತಿರೋದು ಟೈಮ್ ಲ್ಯಾಪ್ಸ್ ನಮ್ಮ ಅಕ್ಕ ಮಾಡತ್ತಿ, ಇಲ್ಲಿ ಟೈಮ್ ಲ್ಯಾಪ್ಸ್ ಮಾಡ್ತಾ ಅಂತ. ಆ ಟೈಮ್ ಲ್ಯಾಪ್ಸ್ ನೋಡೋಂಬರ್ರಿ. ಸೊ ಮೇಲೋಗಿ ಬಂದ್ವಿ, ಟೈಮ್ ಲ್ಯಾಪ್ಸ್ ನೋಡಿರ್ಬೋದು. ಆ್ಯಂಡ್ ಡ್ರೋನ್ ಶಾಟ್ಸ್ ಕೂಡ ನೋಡಿರ್ಬೋದು. ಇಲ್ಲಿ ಕೆಳಗಡೆ ಆ್ಯಕ್ಚುಲಿ ಅಲಾವಿಲ್ಲ ಅಂದರೆ ಅದಕ್ಕೆ ಮಾಲೆ ಯಾರೂ ಇರಲಿಲ್ಲ, ಹಾರಿಸ್ಬಿಟ್ಟೆ. ಸೊ ಇಲ್ಲಿ ಕಲ್ಲೊಳಗೆ ಎಲ್ಲ ಬರ್ತಾರೆ ಇಂಗ್ಲೀಷ್ ಕನ್ನಡ ಒಳಗೆ. ಸೊ ಎಲ್ಲರೂ ಫೋಟೋಗ್ರಫಿ ಇದಾರೆ ಮಾಡತ್ತಾರ. ಅವ್ರದ್ದು ಹೋಮ್ ಟೂರ್ ಮಾಡ್ಕೊಂಡು ಬಂದ್ವಿ. ಬಟ್ ಅಲ್ಲಿ ಒಳಗಡೆ ಕ್ಯಾಮ್ರಾಸ್ ಹಾಕ್ಯಾರ, ವೀಡಿಯೋ ಮಾಡೋಂಗಿಲ್ಲ ಅಂತಂದು ಹೇಳಿದ್ರು. ಅದಕ್ಕೆ ವೀಡಿಯೋ ಮಾಡಿಲ್ಲ. ಸ್ವಲ್ಪ ಅಲ್ಲಿ ಇಲ್ಲಿ ಮಾಡ ನಮ್ಮ ತಮ್ಮ, ಬಟ್ ಹಾಕಿದ್ರೆ ರಿಸ್ಕ್. ಅವ್ರು ಹೇಳಿದ್ರೆ ಇನ್ ಕೇಸ್ ಹಾಕಿದ್ರು ಚಾನಲ್ ಒಳಗೆ ಇಂಟ್ರೆಸ್ಟ್ ಸಿಕ್ತಪ್ಪ ಅಂತನೂ ಅಂದ್ರೆ ಅಕೌಂಟ್ ಬಾನ್ ಮಾಡಿಸ್ತೀವಿ ಹಿಂಗೆ ಅಂತೇಳಿ. ಅದಕ್ಕೆ ಅದು ವೀಡಿಯೋ ಹಾಕಂಗೆ ಇಲ್ಲ. ಸೊ ಹೊರಗಿಂದ್ರೆ ತೋರಿಸ್ಬಿಡ್ತೀನಿ ಏನೇನೈತಪ್ಪ ಅಂತಂದ್ರೆ. ಒಳಗೆ ಅವ್ರ ಮನೆಯೊಳಗೆ ಏನೇನು ಯೂಸ್ ಮಾಡಿರೋ ಸಾಮಾನೆಲ್ಲ ಅದಾವ. ಅಲ್ಲಿ ಅವ್ರಿಗೆ ಸಿಕ್ಕಿರೋದು ಆ ಕಡೆಯಿಂದ ಫಸ್ಟ್ ಫ್ಲೋರ್ ಒಳಗೆ ಅವ್ರಿಗೆ ಸಿಕ್ಕಿರೋದು ಅವಾರ್ಡ್ಸ್ ಅದಾವ. ಅದ್ರ ಮೇಲೆ ಅವ್ರು ಬರ್ದಿರೋದು ಬುಕ್ಸ್ ಅದಾವ. ಈ ಕಡೆ ಅವ್ರದ್ದು ಸ್ಟಡಿ ರೂಮ್ ಐತಿ ಈ ಕಡೆದ. ಸೊ ಕೆಳಗೆಲ್ಲ ಅವ್ರ ಮನೆ ಕಿಚನ್. ಸೊ ಇದು 20 ರೂಪೀಸ್ ಟಿಕೆಟ್ ಹಿಂಗೈತಿ. ಇಲ್ಲೊಳ್ಳೆ ಬರ್ದಾರು ಇಲ್ಲ ಒಳಗಡೆದು. ಸೊ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಟ್ರಾವೆಲ್ ಮಾಡತ್ತೈತಿ. ಸ್ವಲ್ಪ ಘಾಟ್ ತೋರಿಸ್ತೀನಿ, ನನ್ನ ಫೇವ್ರೇಟ, ನೋಡ್ಕೊಂಡು ಹೋಗೋಣ ಬರ್ರಿ. ಯಾರಿಲ್ಲದ ಊರಲ್ಲಿ ಒಂದು ನದಿ ದಂಡೆಯಲ್ಲಿ ನಾವೊಂದು ಪುಟ್ಟ ಮನೆ ಮಾಡಿ, ನನಗೆ ನೀನು ನಿನಗೆ ನಾನು, ನನ್ನ ಜಗದ ಅರಸಿ ನೀನು, ರಾಣಿ ಬಾರೆ ನೀನಿರದೆ ಒಂದು ನಿಮಿಷ. ಕೆಲಸ ಮಾಡೋರು ನೋಡ್ರಿ ಹೆಂಗೆ ಬರ್ತಾರೆ, ಮಜ್ಜಿಗೆ ತೊಗೊಂಬರ್ತಾರೆ. ಮಜ್ಜಿಗೆ ತೊಗೊಂಬರತ್ತೀನಿ, ವಿಡಿಯೋ ಮಾಡಂತಂದು ಹೇಳಿ ವಿಡಿಯೋ ಮಾಡಿಸ್ಕೊಳತ್ತಾನ. ಎಂಥ ಶಣ ಅದ, ಎಂಥ ಶಣ ಅದ. कौन है ये लोग? कहां से आते हैं? ಅಲ್ಲಿಂದ 2 ಕಿಲೋಮೀಟರ್ ಬಂದ್ವಿ. ಮತ್ತು ಆಗುಂಬೆ ಹಾಟೊಳಗೆ ನಿಲ್ಸಿದ್ವಿ. ಎಲ್ಲಪ್ಪ ಅಂದ್ರೆ ಸನ್ಸೆಟ್ ಪಾಯಿಂಟ ಇಲ್ಲೇ ಐತಿ. ಸರಿ ಇಲ್ಲೈತಿ, ಹಿಂಗೆ ಐತಿ ಫುಲ್ಲ. ಆ್ಯಕ್ಚುಲಿ ಸನ್ಸೆಟ್ ಆಗತ್ತಿಲ್ಲ, ಇನ್ನು ಸೀದಾ ನಡಕ್ಕೆ ಮಾಡದಾರ. ಬಟ್ ಇವ್ರೆ ನಾವು ವ್ಯೂ ನೋಡ್ತೀನಿ ಅಂದ್ರೆ ಅದಕ್ಕೋಸ್ಕರ ಬಂದೈತಿ ಕಡಿ ಬಿಸಿಲೊಳಗೆ. ಸೊ ರೋಡ್ ಹಿಂಗೈತಿ, ಫುಲ್ ಹೇರ್ ಪಿನ್ ಬನ್ಸ್ ಅದಾವಿಲ್ಲಿ. 14 ಹೇರ್ ಪಿನ್ ಬನ್ಸ್ ಅದಾವಿಲ್ಲಿ. ಆಮೇಲೆ ವಿವಿಲ್ ಇದು ಹಿಂಗೈತಿ, ಸೆಕ್ಸ್ ಐತಿ ಇವ. ದಾಸ ನಿಂಗೆ ಕಾಸ, ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ. ಸೊ ನಾವು ಇವಾಗ ಬಂದೇವ್ರಿ ಜೈನ್ ಟೆಂಪಲ್ಗೆ. ಇದು 1000 ಕಂಬದ ಮಠ ಅಂತ ಹೇಳಿ ಫೇಮಸ್. ಇಲ್ಲಿ 1000 ಪಿಲ್ಲರ್ಸ್ ಇದಾವೆ. ಸೊ ಜೈನ್ ಟೆಂಪಲ್ ಹಿಂಗೆ ಪಿಲ್ಲರ್ಸ್ ಇದಾವಲ್ರಿ ಇವು, ಹಿಂಗೆ 1000 ಪಿಲ್ಲರ್ಸ್ ಇದಾವೆ. ಸೊ ಈಗ ಊಟ ಎಲ್ಲ ಮಾಡ್ಕೊಂಡು ಎಲ್ಲಿ ಬಂದಿವಪ್ಪ ಅಂತಂದ್ರೆ 1000 ಕಂಬ ದೇವಸ್ಥಾನಕ್ಕೆ. ಅಲ್ಲಿ ಆ್ಯಕ್ಚುಲಿ ಇನ್ನೊಂದು ಎಳ್ನೀರು ಆಂಜನೇಯ ಹೋಗಿದ್ವಿ, ಬಟ್ ಅದು ಬಂದಾಗ್ಬಿಡ್ತು. ನಾವು ಜಸ್ಟ್ ಈಗ ಬರೋದಕ್ಕೆ ಅವ್ರು ಲಾಕ್ ಹಾಕತ್ತಿದ್ರು. ಸೊ ಈವ್ನಿಂಗ್ ಮತ್ತು 6 o'clock ಓಪನ್ ಅಂದರು. ಅಲ್ಲಿ ಮಟ್ಟ ವೇಟ್ ಮಾಡೋಷ್ಟು ಟೈಮ್ ಇಲ್ಲ, ಅದಕ್ಕೋಸ್ಕರ 1000 ಕಂಬ ದೇವಸ್ಥಾನಕ್ಕೆ ಬಂದೀವಿ. ಇಲ್ಲಿ ಇದು ನೋಡಿಕೊಂಡು ನೆಕ್ಸ್ಟ್ ಉಡುಪಿಗೆ ಹೋಗ್ತಿದ್ದೀವಿ. ಸೊ ನೆಕ್ಸ್ಟ್ ಸ್ವಲ್ಪ ಕ್ಲಿಪ್ಸ್ ತೋರಿಸ್ಕೊಂಡು ಮತ್ತೆ ವಾಪಸ್ ಉಡುಪಿಲಿ ಸಿಗ್ತೀವಿ. ಹಳೆ ಗುಡಿ ನೋಡಾಕ ಒಂದು ಖುಷಿನ ಬೇರೆ ನೋಡ್ರಿ. ಈಗಿನ ಟೆಕ್ನಾಲಜಿಗೂ ಮ್ಯಾಚ್ ಮಾಡೋಕ್ಕಾಗಲ್ಲ, ಅಷ್ಟು ಚಂದ ಮಾಡಿರ್ತಾರೆ. ಅಷ್ಟು ಸಿಮೆಟ್ರಿಕಲ್ ಡೈಗ್ರಾಮ್ಸ್ ಹಂಗೆ ಮಾಡಿರ್ತಾರೆ.
1 2 3 ಸ್ಟಾರ್ಟ್. ತುಂಬಾ ಸೊಗಸಾಗಿ ಏನನು ಮಾತಾಡಿವೆ. ಸೊ ಇವಾಗ ಎಲ್ಲಿ ಬಂದೈತಪ್ಪ ಅಂತಂದ್ರೆ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದೈತಿ. ಡ್ರೆಸ್ ಯಾಕೆ ಚೇಂಜ್ ಮಾಡ್ತಪ್ಪ ಅಂತಂದ್ರೆ ಇಲ್ಲಿ ಕಂಪಲ್ಸರಿ ಕುರ್ತಾ ಐತಿ. ನಾನು ನಾರ್ಮಲ್ ಟೀ ಶರ್ಟ್ ಮತ್ತು ಶಾರ್ಟ್ಸ್ ಹಾಕ್ಕೊಂಡಿರೋ ಕಾರಣ ಒಳಗೆ ಬಿಡಲ್ಲ ಅಂತ ಹೇಳಿದರು. ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕುರ್ತಾ ಹಾಕ್ಕೊಂಡಿನಿ. ಇಲ್ಲಿಂದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಇಫ್ ಇನ್ ಕೇಸ್ ವಿಡಿಯೋಗ್ರಫಿ ಅಲ್ಲವೈತಪ್ಪ ಅಂತಂದು ವಿಡಿಯೋ ತೋರಿಸ್ತೀನಿ. ಇಲ್ಲಪ್ಪ ಅಂದ್ರೆ ಮತ್ತೆ ಸೀದಾ ಹೊರಗೆ ಬಂದೆ ಮತ್ತೆ ವಾಪಸ್ ಕಂಟಿನ್ಯೂ ಮಾಡ್ತೀನಿ. ಸೊ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಭಾಳ ಚಂದ ಐತಿ ಗುಡಿ. ಫುಲ್ ಕ್ರೌಡ್ ಐತಿ. ಏನಪ್ಪ ಅಂತ ನಂದಲ್ಲಿ ಡ್ರೆಸ್ ಕೋಡ್ ಹಾಕ್ಯಾರ. ಸೊ ಗರ್ಲ್ಸ್ ಕುರ್ತಾ ಕಂಪಲ್ಸರಿ. ಸೊ ಯಾರ್ಯಾರು ಈ ಕಡೆ ಬರತ್ತೀರಿ ಕುರ್ತಾ ಹಾಕ್ಕೊಂಡು ಬರ್ರಿ. ಕುರ್ತಾ ಇಲ್ಲಂದ್ರೆ ಅಲ್ಲವಿಲ್ಲ. ಆ್ಯಂಡ್ ಅಲ್ಲಿ ದೇವಸ್ಥಾನ ದೇವ್ರು ಭಾಳ ಚಿಕ್ಕದೈತಿ ಬಟ್ ಭಾಳ ಚಂದ ಐತಿ. ಯಾರ್ಯಾರು ಈ ಕಡೆ ಬಂದಿರಿ ಡೂ ವಿಸಿಟ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಏನಂದ್ರೆ ಇಲ್ಲಿ ಫುಲ್ಸ್ ಹಾಕೊಂಡ್ಬಿಟ್ಟೇವ್ರಿ ಟ್ರಾಫಿಕ್ದಾಗ. ಆಲ್ರೆಡಿ ಒಂದು ಪಾಸ್ 30 ಮಿನಿಟ್ಸ್ ಇಂದ ಟ್ರಾಫಿಕ್ದಾಗ ಅದೇವಿ. ಇಲ್ಲಿ ನೋಡ್ರಿ ಬ್ಯೂಟಿಫುಲ್. ಇಲ್ಲಿ ಸನ್ಸೆಟ್ ನೋಡ್ರಿ ಎಂತ ಸೆಕ್ಸಿಯಾಗಿ ಆಗ್ತೈತಿ. One hour later. ಇವಾಗ ಎಲ್ಲಿ ಬಂದಿದ್ದಪ್ಪ ಅಂತಂದ್ರೆ ಉಡುಪಿ ಕೃಷ್ಣನ ಮಠಕ್ಕೆ. ಅದೆಲ್ಲಪ್ಪ ಇಲ್ಲೈತಿ. ಫುಲ್ ಇಲ್ಲೆಲ್ಲ ಪಾರ್ಕಿಂಗ್ ಮಾಡ್ಯಾರ. ಮಠ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಎಲ್ಲೈತೆ ಅಂತ ಹೇಳಿದ್ದು ನನ್ನ ಫಸ್ಟ್ ಟೈಮ್. ಸೊ ಕೃಷ್ಣನ ಮಠದ್ದು ಎಂಟ್ರೆನ್ಸ್ ಇದೆ. ಸೊ ಎಂಟ್ರೆನ್ಸ್ ಹಿಂಗೈತಿ. ಸೊ ಇಲ್ಲಿ ದೇವಸ್ಥಾನ ಒಳಗೆ ಎಲ್ಲ ಹಿಂಗೆ ಮಾಡ್ಯಾರ. ಸೊ ಇಲ್ಲಿ ಆನೆ ಐತಿ. ಅಲ್ಲಿಂದ ಬಂದು ನಾವೇ ಇಲ್ಲಿ ಹೋಗ್ಬೇಕು. ಸೊ ಈ ಕಡೆ ಹಿಂಗೈತಿ. ಸೊ ಒಳಗೆ ದರ್ಶನಕ್ಕೆ ಬಂದ್ವಿ ನಾವು. ಒಂದು 2 ಮಿನಿಟ್ಸಿಗೆ ಮೇನ್ ಡೋರ್ ಕ್ಲೋಸ್ ಮಾಡಿದ್ರಲ್ಲಿ ಇದು ಎಂಟ್ರೆನ್ಸಿಂದ. ಸೊ ಇಲ್ಲಿ ಒಳಗೆ ಬಂದ್ರೆ ನಾವು ಡೈರೆಕ್ಟ್ ಲೈಕ್ ದರ್ಶನ ಆಗ್ಬೋದು ಜಲ್ದಿ ಅಂದ್ಕೊಂಡ್ವಿ. ಬಟ್ ಕ್ಯೂ ತೋರಿಸ್ತೀನಂದ್ರೆ ಇಲ್ಲಿ ಆ ಕಡೆ ಸ್ವಲ್ಪ ಜನ ಅದಾರ. ಇಲ್ಲಿಂದ ಹಿಂಗೆ ಬಂದೈತಿ. ಹಿಂಗೆ ಕೆಳಗಿಲ್ದ 1 ಸೆಕೆಂಡ. ಹಿಂಗೆ ಕೆಳಗಿಲ್ದ ಆ ಕಡೆ ಅಂತ ಹಿಂಗಾಕಿ ಎಲ್ಲ ಹಾಕ್ಕೊಂಡು ಅಲ್ಲಿ ಮಠ ಐತೆ. ಅಲ್ಲಿಂದ ಹಂಗೆ ಮತ್ತೆ ಆ ಕಡೆ ಹೋಗ್ಬೇಕಂತ ಗುಡಿಗೆ. ಸೊ ಇಷ್ಟು ಕ್ಯೂ ಐತಿ ಇಲ್ಲಿ. ಇಷ್ಟು ಕ್ಯೂ ಒಳಗೆ ಈಗ ನಾವು ಹೆಂಗೆ ದರ್ಶನ ಮಾಡ್ತೇವೆ ನಾವು ಗೊತ್ತಿಲ್ಲ. ಈಗ 7 o'clock ಆಗಿತ್ತು. ಲೈಕ್ 7 o'clock ನಾವು ಎಂಟ್ರ್ ಆದ್ವಿ. 7 o'clock ಗೇಟ್ ಕ್ಲೋಸ್ ಆಯ್ತು. 7 o'clock ಎಂಟ್ರ್ ಆಗಿವಿ. ಯಾವಾಗ ಮಟ್ಟ ನಮ್ಮ ದರ್ಶನ ಆಕೈತಿ ನೋಡಂಗ. ನಾವು 7 o'clock ಎಂಟ್ರ್ ಆಗಿದ್ವಿ. ಈ ಕರೆಕ್ಟ್ 8 o'clock ಆಗೈತಿ. ಎಲ್ಲಿದ್ದವ್ರು ಎಲ್ಲಿಗೆ ಬಂದೀವಂದ್ರೆ ಈಗ ಅಲ್ಲಿದ್ದವ್ರು ಹಿಂಗೆ ಫುಲ್ ಸುತ್ತ ಹರ್ಕೊಂಡು ಇಲ್ಲಿ ಬಂದೀವಿ. ಸೊ ಈಗ ಬಂದೈತಿ 8 o'clock. ಈಗ ಒಳ ಹೋಗೋದು ಎಷ್ಟೊತ್ತಾಕಿದ್ದು ಗೊತ್ತಿಲ್ಲ. ಸೊ ಹೋಗ್ಕೊಂಡು ಬರ್ತೀವಿ. ಕೃಷ್ಣನ ದರ್ಶನ ಆತ್ರಿ ನಮ್ದೀಗ. ಹಿಡ್ಕೊಂಡು ಸಾಲಂಗಿಲ್ಲ ನೋಡ್ರಿ ಕೃಷ್ಣನ ಮೂರ್ತಿ ನೋಡಕ್ಕೆ. ಸೊ ಇವಾಗ ಜಸ್ಟ್ ದರ್ಶನ ಮಾಡ್ಕೊಂಡು ಬಂದ್ವಿ. ಟೈಮ್ ಎಷ್ಟಾಗೈತಪ್ಪ ಅಂದ್ರೆ ಕರೆಕ್ಟ್ 8:23. ಆಲ್ಮೋಸ್ಟ್ 1.5 hour ಕ್ಯೂ ಒಳಗೆ ನಿಂತ್ಕೊಂಡು ಮುಚ್ಕೊಂಡು ಬಂದ್ವಿ. ಸ್ಪೆಷಲ್ ದರ್ಶನ ಅಂದ್ರೂ ಅಷ್ಟು, ನಾರ್ಮಲ್ ದರ್ಶನ ಅಂದ್ರೂ ಅಷ್ಟು ರಶ್ ಇತ್ತು ಇವತ್ತು. ಯಾಕಪ್ಪ ಅಂದ್ರೆ ಇವತ್ತು ಬಸವ ಜಯಂತಿ. ಸೊ ಭಾಳ ಲೇಟ್ ಆತ. ಈಗ ಇಲ್ಲೇನೋ ಪ್ರಸಾದ ಇದೆ ಅಂತ ಪ್ರಸಾದ ಕೊಂಡೈತಿ. ಇಲ್ಲಿಂದ ಸೀದಾ ಗಾಡಿ ಒಳಗೆ ಸಿಗ್ತೀವಿ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಭಾಳ ಲೇಟ್ ಆಗೈತೆ. ಆಲ್ಮೋಸ್ಟ್ 9:30 ಆಗೈತಿ. ಇನ್ನೂ ಇಲ್ಲಿಂದ ಕುಂಬಾಶಿ ಹೋಗ್ಬೇಕು. ಅಲ್ಲೋಗಿ ಹಾಲ್ಟ್ ಮಾಡತ್ತೀವಿ. ಸೊ 4 ಕ್ಲಿಪ್ಸ್ ತೋರಿಸ್ತೀನಿ. ಸಿಗೋ ರೂಮಿಗೆ ಹಾಲ್ಟ್ ಆಗಿ ಸ್ವಲ್ಪ ಫ್ರೆಶಪ್ ಆದ್ಮೇಲೆ ಸಿಗ್ತೀನಿ. ಐ ಗೆಸ್ ಮೋಸ್ಟ್ಲಿ ಬೀಚ್ ಹೋಗ್ತೀನಿ ನೈಟ್ ಅನ್ನಿಸ್ತೀನಿ. ನೋಡೋಣ ಏನೇನು ಆಕೈತೆ ತೋರಿಸ್ತೀನಿ. ಭಾವನೆ ಬಾಕಿ ಇವೆ. ತೇಲಿ ನೂರಾರು ಮೈಲಿಯೋ ಸೇರಲು ಸನಿ ಸನಿಹ ಮೂಡ ಸಾಗಿದೆ ಪ್ರೀತಿಗೆ. ಸೊ ನಾವಿವಾಗ ಲಾಡ್ಜಿಗೆ ಬಂದೈತ್ರಿ. ಲಾಡ್ಜ್ ಯಾವುದಂದ್ರೆ ಅದು ಗಾಯತ್ರಿ ಮಿನಿ ಹಾಲ್ ಅಂತ ಇಲ್ಲಿ ಬಂದೈತಿ. ಇವಾಗ ರೂಮ್ ಹೋಗಿ ಸಿಗ್ತೇವಂತ. ಸೊ ಇವಾಗ ಜಸ್ಟ್ ಒಂದು ರೂಮಿಗೆ ಚೆಕ್-ಇನ್ ಎಲ್ಲ ಆಯ್ತು. ಎಲ್ಲಿ ಮಾಡಿವಪ್ಪ ಅಂತಂದು ಯಾವುದೋ ಒಂದು ಗಾಯತ್ರಿ ಕಂಫರ್ಟ್ಸ್ ಅಂತಂದು ಐತಿ. ಇಲ್ಲಿ ಊರೊಳಗೆ ಇರೋದಿದೆ ಒಂದು ಲಾಡ್ಜ್ ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಇವಾಗ ಬಸ್ ಜಸ್ಟ್ ಚೆಕ್ಕಿಂಗ್ ಎಲ್ಲ ಆಯಿತು. ಎಲ್ಲರೂ ಫ್ರೆಶ್ ಆಗತ್ತಾರ. ಫ್ರೆಶ್ ಆದಮೇಲೆ ಎಲ್ಲರೂ ಮಲ್ಕೊಂಡು ನಾಳೆ ಬೆಳಗ್ಗೆದೇನು ಶೆಡ್ಯೂಲಪ್ಪ ಅಂತಂದ್ರೆ ಬೆಳಗ್ಗೆ 6 o'clock ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡ್ಬೇಕು. ಮತ್ತು ಇಲ್ಲಿಂದ
ಮತ್ತು ನಾಳೆ ಮತ್ತು ಇನ್ನು 2-3 ದೇವಸ್ಥಾನಕ್ಕೆ ಹೋಗ್ತೀವಿ. ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ನಾವು ನನ್ನ ಫೇವ್ರೇಟ್, ನನ್ನ ಡ್ರೀಮ್ ಭಾಳ ದಿನದಿಂದ ಹೋಗ್ಬೇಕಂತಿತ್ತು. ಆ್ಯಂಡ್ ಅದು ಯಾವಾಗ ಹೋಗ್ಬೇಕಂತಿತ್ತಪ್ಪ ಅಂತಂದ್ರೆ ಡ್ರೋನ್ ತೊಗೊಂಡಿದ ಮೇಲೆ ಹೋಗ್ಬೇಕಂತಂದಿತ್ತು. ಸೊ ಡ್ರೋನ್ ತೊಗೊಂಡೈತಿ ಇವಾಗ. ಎಲ್ಲಪ್ಪ ಅಂತ ಮರವಂತೆ ಬೀಚ್ ನೋಡ್ಕೊಂಡು ಅಲ್ಲಿಂದ ಮತ್ತು ಐ ಗೆಸ್ ಮುಂದೆ ಹಂಗೆ ಹೋಗ್ತೀವಿ ಅನ್ಸುತ್ತೆ ಕುಂದಾಪುರ. ಐ ಡೋಂಟ್ ನೋ, ನಂಗೆ ಎಲ್ಲ ಹೋಗ್ತೀವಿ ಗೊತ್ತಿಲ್ಲ. ಹಂಗೆ ಅಲ್ಲಿಂದ ಸೀದಾ ಹಂಗೆ ಊರಿಗೆ ಹೋಗ್ತೀವಿ. ದೇವಸ್ಥಾನ ಕೂಡ ಐತಿ ಇಲ್ಲಿ ನೋಡ್ರಿ. ನಮ್ಮ ಅಕ್ಕ ಫುಲ್ ಭಕ್ತಿ ಇವತ್ತು. ಡ್ರೆಸ್ ನೋಡ್ರಿ